ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅಧಿವೇಶನ ಇದು. ಈ ಅಧಿವೇಶನ ಏನೋ ನಡೀತಾ ಇದೆ, ಆದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಯಾರು ಅನ್ನುವಂಥದ್ರ ಬಗ್ಗೆ ಮಾತ್ರ ಕ್ಲಾರಿಟಿನೇ ಇಲ್ಲ. ಗೊಂದಲ ಮಾತ್ರ ಕಂಟಿನ್ಯೂ ಆಗ್ತದೆ. ಬಿಕಾಸ್ ಇನ್ನೂ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಬಿಜೆಪಿಗೆ. ಗೊಂದಲ ಕಂಟಿನ್ಯೂ ಆಗ್ತದೆ. ಇವತ್ತು ವೀಕ್ಷಕರು ಬರ್ತಾ ಇದ್ದಾರೆ, ಪ್ರತಿಪಕ್ಷ ನಾಯಕರೇ ಇಲ್ಲದಂತೆ ಇವತ್ತು ಅಧಿವೇಶನ ನಡೀತಾ ಇರುವಂಥದ್ದು. ರಾಜ್ಯಪಾಲರ ಭಾಷಣದ ವೇಳೆ ಇರಲ್ಲ ಪ್ರತಿಪಕ್ಷ ನಾಯಕ. ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇಷ್ಟೊಂದು ಡಿಲೇ ಆಗಿರುವಂಥದ್ದು ಇದೇ ಫಸ್ಟ್ ಟೈಮ್ ಅಂತೆ. ಬಿಜೆಪಿಯ ಹೀನಾಯ ಪರಿಸ್ಥಿತಿಯನ್ನ ಬಿಂಬಿಸ್ತಾ ಇದೆಯಾ ಇದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ನಾಯಕರೇ ಇಲ್ವಾ? ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇಷ್ಟೊಂದು ಗೊಂದಲ ಇದೆಯಾ? ಯಾಕೆಂದ್ರೆ ಘಟಾನುಘಟಿ ನಾಯಕರೆಲ್ಲ ಸೋತ್ಬಿಟ್ರು. ಆಮೇಲೆ ಈಗ ಆಲ್ರೆಡಿ ರಾಜಕೀಯದಿಂದ, ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಯಡಿಯೂರಪ್ಪನವರು ಇದ್ದಿದ್ರೆ ಇದು ಪ್ರಶ್ನೆನೇ ಬರ್ತಿರಲಿಲ್ಲ. ಯಡಿಯೂರಪ್ಪನವರೇ ಅನ್ಡೌಟೆಡ್ಲಿ ಅವಿರೋಧವಾಗಿ ಅವರೇ ಇರ್ತಾ ಇದ್ರು. ಬಟ್ ಯಡಿಯೂರಪ್ಪನವರು ಇಲ್ಲದಿರುವಂತ ಈ ಸಂದರ್ಭದಲ್ಲಿ ಅಲ್ಲಿ ನಾಯಕನ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ವಿಪಕ್ಷ ನಾಯಕನ ಆಯ್ಕೆಗೆ ಕೇಂದ್ರದಿಂದ ಈಗ ವೀಕ್ಷಕರನ್ನ ಬೇರೆ ನೇಮಕ ಮಾಡಲಾಗಿದೆ. ಮನ್ಸುಖ್ ಮಾಂಡವೀಯ ಅವರು, ವಿನೋದ್ ತಾವಡೆ ಅವರನ್ನ ನೇಮಕ ಮಾಡಲಾಗಿದೆ. ಅಭಿಪ್ರಾಯ ಸಂಗ್ರಹಿಸ್ಕೊಂಡು ಬನ್ನಿ, ಯಾರನ್ನ ಮಾಡುದು ಅಂತ ಆಮೇಲೆ ತೀರ್ಮಾನ ಮಾಡೋಣ ಅಂತ ವೀಕ್ಷಕರನ್ನ ಕಳಿಸಲಾಗ್ತಾ ಇದೆ. ಹೆಸರುಗಳು ಸಾಕಷ್ಟಿದಾವೆ, ಆದ್ರೆ ಗೊಂದಲ ಯಾರನ್ನ ಮಾಡೋದು ಅಂತ. ಯಾಕೆ ಗೊತ್ತಾ? ವಿರೋಧ ಪಕ್ಷ ನಾಯಕನ ಸ್ಥಾನ ಅಂದ್ರೆ ತುಂಬಾ ಜವಾಬ್ದಾರಿಯುತ ಸ್ಥಾನ ಅದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇರುವಂತ ಗೊಂದಲ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಇಷ್ಟೊಂದು ಡಿಲೇ ಆಗಿರುವಂತದ್ದು ಇದೇ ಫಸ್ಟ್ ಟೈಮ್ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮತ್ತೊಂದನ್ನ ಬಿಂಬಿಸ್ತಾ ಇದೆ. ಅಂದ್ರೆ ಬಿಜೆಪಿಯ ಹೀನಾಯ ಸ್ಥಿತಿಯನ್ನ ತೋರಿಸ್ತಾ ಇದೆ. ಒಬ್ಬ ನಾಯಕರನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಯಾಕೆ ಅಂತ. ಅಕಸ್ಮಾತ್ ಬಸವರಾಜ ಬೊಮ್ಮಾಯಿ ಅವರನ್ನೇ ಆಯ್ಕೆ ಮಾಡಂಗಿದ್ದಿದ್ರೆ ಇಷ್ಟೊತ್ತಿಗೆ ಘೋಷಣೆ ಮಾಡ್ಬಿಡ್ತಾ ಇದ್ರೇನೋ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ರಾಜ್ಯದ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನ್ಸುತ್ತೆ ವಿರೋಧ ಪಕ್ಷದ ನಾಯಕ ಇಲ್ಲದೇನೆ ಅಧಿವೇಶನ ನಡೆಯುತ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಅಂದ್ರೆ ಅಧಿವೇಶನಕ್ಕೆ ಮುಂಚಿತವಾಗಿ ಅಪೋಸಿಷನ್ ಲೀಡರ್ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ನಾಯಕರು ಈಗ ಏನು ಹೆಸರು ಸೂಚಿಸಿದ್ದಾರೆ ಆ ಒಂದು ಹೆಸರಿಗೆ ವಿಶ್ವಾಸ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿನೇ ಬೇರೊಂದು ಹೆಸರು ಮೇಲೆ ಕೂಡ ಅವರಿಗೆ ಒಲವಿದೆ. ಹಾಗಾಗಿನೇ ಒಂದು ರೀತಿ ಕೇಂದ್ರದ ಹೈಕಮಾಂಡ್ ನ ವೀಕ್ಷಕರ ತಂಡ ರಾಜ್ಯಕ್ಕೆ ಕಳಿಸೋದ್ರ ಮುಖಾಂತರವಾಗಿ ಇಲ್ಲಿನ ರಾಜ್ಯ ಬಿಜೆಪಿಯ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಒಂದು ರೀತಿ ಸೂಕ್ತವಾದಂತಹ ನಾಯಕನನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕ್ರಮಕ್ಕೆ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದು ದಿನ ವಿಳಂಬವಾಗಿದೆ. ಈಗಾಗಲೇ ನಿನ್ನೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ BS ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನ ಯಡಿಯೂರಪ್ಪನವರು ಸೂಚಿಸಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತರಿಗೆ ವಿರೋಧ ಪಕ್ಷ ನಾಯಕವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮನವಿ ಮಾಡಿಕೊಂಡಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಹೊರತುಪಡಿಸಿ ಬೇರೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಹೀಗಾಗಿ ಆ ಒಂದು ನಾಯಕರ ಮೇಲೆ ಶಾಸಕರ ಒಲವು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ರೀತಿ ವೀಕ್ಷಕರ ತಂಡವನ್ನು ಕಳಿಸಿಕೊಳ್ತಾ ಇರುವಂತದ್ದು. ಇವತ್ತು ಸಂಜೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತಾ ಇದೆ. ವೀಕ್ಷಕರ ತಂಡ ಅಂದ್ರೆ ಮನ್ಸುಖ್ ಮಂಡವೀಯ ಆಗಿರ್ಬೋದು ಮತ್ತೆ ವಿನೋದ್ ತಾವಡೆ ಆಗಿರ್ಬೋದು, ಈ ಇಬ್ಬರು ನಾಯಕರು ಕೂಡ ಆ ಒಂದು ಸಭೆಗೆ ಬರ್ತಾ ಇರುವಂತದ್ದು. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಇವರಿಬ್ಬರನ್ನ ಹೊರತುಪಡಿಸಿ ಬೇರೊಬ್ಬ ನಾಯಕರು ಯಾರಾದ್ರೂ ನೇಮಕವನ್ನು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಸಭೆಯಲ್ಲಿ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡಲಿದ್ದಾರೆ. ಅಭಿಪ್ರಾಯ ಸಂಗ್ರಹ ಮಾಡಿದ ನಂತರ ವೀಕ್ಷಕರು ದೆಹಲಿಗೆ ವಾಪಸ್ ಆಗ್ತಾರೆ. ಬಹುಶಃ ನಾಳೆ ಬೆಳಿಗ್ಗೆ ರಾಷ್ಟ್ರೀಯ ನಾಯಕರು ಅಂತಿಮವಾದ ನಿರ್ಣಯನ ಮಾಡೋದ್ರ ಮುಖಾಂತರವಾಗಿ ನಾಳೆ ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ರಾಜ್ಯಪಾಲರ ಜಂಟಿ ಅಧಿವೇಶನ ಕೂಡ ನಡೀತಾ ಇದೆ. ಈ ಒಂದು ಜಂಟಿ ಅಧಿವೇಶನದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯಪಾಲರನ್ನ ಸ್ವಾಗತ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರು ಇರಬೇಕಾಗಿತ್ತು. ಆದ್ರೆ ಎಲ್ಲೊಂದ್ ಕಡೆ ಬಿಜೆಪಿಯಲ್ಲಿ ಇನ್ನೂ ಕೂಡ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡದಿರುವಂತಹ ಕಾರಣಕ್ಕೋಸ್ಕರವಾಗಿ ಬರೀ ಸಭಾನಾಯಕರು ಮತ್ತೆ ಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಆಡಳಿತ ಪಕ್ಷದವರು ಮಾತ್ರ ಇವತ್ತು ಸ್ವಾಗತ ಮಾಡ್ತಾ ಇರುವಂತದ್ದು. ಅಂದ್ರೆ ಬಿಜೆಪಿಗೆ ಒಂದು ರೀತಿ ಈ ಒಂದು ಬೆಳವಣಿಗೆ ಏನಿದೆ ಒಂದು ರೀತಿ ಬಿಜೆಪಿ ಪಾಲಿಗೆ ಅತ್ಯಂತ ದುರ್ದಯ ಅಂತಾನು ಕೂಡ ಹೇಳ್ಬಹುದು. ಯಾಕಂದ್ರೆ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ನಾಯಕರಾಗಿದ್ರು, ಅವರೇ ಅವಿರೋಧವಾಗಿ ಕೂಡ ಆಯ್ಕೆ ಆಗ್ತಾ ಇದ್ರು. ಈಗ ಯಡಿಯೂರಪ್ಪನವರು ನಿವೃತ್ತಿ ಘೋಷಣೆ ಬಳಿಕವಾಗಿ ಬಿಜೆಪಿಯಲ್ಲಿ ಅಂತ ನಾಯಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ರೀತಿ ಪ್ರಶ್ನೆ ಎದ್ದಿರುವಂತದ್ದು. ಹೈಕಮಾಂಡ್ ನಾಯಕರು ಕೂಡ ಸಂಪೂರ್ಣವಾಗಿ ತಲೆ ಕೆಡಿಸಿಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿದ್ದಾರೆ. ಈಗ ಮತ್ತೊಮ್ಮೆ
ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಡಬಾರದು ಮತ್ತೆ ಬಹಳ ಎಚ್ಚರಿಕೆ ನಡೆ ಅನುಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೂಕ್ತವಾದಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಹಾಗಾಗಿನೇ ಒಂದಷ್ಟು ವಿಳಂಬವಾಗಿದೆ. ಅದೇನೇ ಇದ್ರೂ ಕೂಡ ಇವತ್ತು ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕ ಇರಬೇಕಾಗಿತ್ತು, ಆದ್ರೆ ಇಲ್ಲ. ನಾಳೆ ನಾವಿಕ ನಿಲ್ಲದ ಹಡಗಿನ ರೀತಿಯಲ್ಲಿ ಆಗ್ಬಿಟ್ಟಿದೆ ಹಾಗಾದ್ರೆ ಬಿಜೆಪಿಯ ಪರಿಸ್ಥಿತಿ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಇದ್ಯಾವುದು ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಬಟ್ ಯಡಿಯೂರಪ್ಪನವರ ಅನುಪಸ್ಥಿತಿ ಎಷ್ಟರ ಮಟ್ಟಿಗೆ ಬಿಜೆಪಿಯನ್ನ ಕಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ ಅಂತ ಕಾಣಿಸುತ್ತೆ.